ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿಗೆ ಮೇ ಬಿ 27 ಡೇಸ್ ಆಗುತ್ತೆ ಒಂದು ವಿಡಿಯೋನ ಶೂಟ್ ಮಾಡಿರ್ಲಿಲ್ಲ. ಸೊ ಯಾಕೆ ಅಂತಾನು ರೀಸನ್ ಹೇಳ್ಬಿಡ್ತೀನಿ. ನಾನು ಇವಾಗ ಪಾರ್ಲರ್ದು ಅಂದ್ರೆ ಬ್ಯೂಟಿಷಿಯನ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಹಂಗಾಗಿ ನಾನು ಟ್ರಾವೆಲ್ ಮಾಡೋವಂಥದ್ದು, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋದು, ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಟ್ರಾವೆಲಿಂಗ್ಗೆ 2 ಸೈಡಿಂದ 3 ಅವರ್ಸ್ ಆಗುತ್ತೆ. ಹಾಸನ್ಗೆ ಹೋಗ್ತಾ ಇದೀನಿ. ಹಂಗಾಗಿ ನಂಗೆ ಯಾವ್ದೇ ರೀತಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸಾರಿನೂ ಕೇಳ್ಬಿಡ್ತೀನಿ. ಬಿಕಾಸ್ ತುಂಬಾ ಜನ ಕಮೆಂಟ್ಸ್ ಹಾಕಿದಾಗ ರಿಪ್ಲೈನೂ ಸಹ ಮಾಡಕ್ ಆಗಿಲ್ಲ. ಆದಷ್ಟು ನಾನು ನೋಡಿದಾಗ ರಿಪ್ಲೈ ಮಾಡಿದ್ದೀನಿ. ನಿಮ್ ಸಪೋರ್ಟ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಮಿಂತ್ರಾದಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಮೀಶೋದಲ್ಲೆಲ್ಲಾನು ಆರ್ಡರ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡಿ ನೋಡಿದೀನಿ. ವಿಡಿಯೋ ಮಾಡೋಣ, ನಿಮ್ಗೂನು ಶೇರ್ ಮಾಡೋಣ, ಯಾವ ತರ ಇದೆ ಪ್ರಾಡಕ್ಟ್ಸ್ ರಿವ್ಯೂ ಕೊಡೋಣ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ಕೆಲವೊಂದನ್ನ ನಾನು ರಿಟರ್ನ್ ಮಾಡಿದೀನಿ. ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಹಾಗಾಗಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ಏನ್ ಡೀಟೇಲ್ಸ್ ಕೊಡಲ್ಲ. ಯಾವ್ದು ಚೆನ್ನಾಗಿದೆ ಅಂತ ಅದನ್ನ ಇಟ್ಕೊಂಡಿದೀನಿ. ಅದ್ರ ಬಗ್ಗೆ ಇವತ್ತು ವಿಡಿಯೋಸ್ ಮಾಡ್ತೀನಿ. ಆಲ್ಮೋಸ್ಟ್ ಇದ್ರಲ್ಲೆಲ್ಲ ನಾನು ಇವಾಗ ಬ್ಯೂಟಿಷಿಯನ್ ಕ್ಲಾಸಸ್ ಎಲ್ಲ ಮಾಡ್ಕೊಳ್ತಾ ಇದೀನಲ್ಲ. ಸೊ ಹಂಗಾಗಿ ಅದಕ್ಕೆ ಏನೇನ್ ಬೇಕು ಮನೇಲೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡೋದಕ್ಕೆ ಅಂತ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ತಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಕೆಲವೊಂದು ಅಂದ್ರೆ ಆರ್ಡರ್ ಮಾಡಿದೀನಿ, ಇನ್ನು ಬಂದಿಲ್ಲ. ಇನ್ನೊಂದಿನ ನಾನು ನೆಕ್ಸ್ಟ್ ಸ್ವಲ್ಪ ಕಲೆಕ್ಷನ್ಸ್ ಗಳನ್ನ ತೋರಿಸ್ತೀನಿ. ಅಂಡ್ ನಾನು ಒಂದ್ ವಿಷಯ ಹೇಳ್ಬೇಕಂದ್ರೆ, ನನ್ಗೆ ಯಾವ್ದೇ ಆಗ್ಲಿ ಯಾವ ಪ್ರಾಡಕ್ಟ್ ರಿಸೀವ್ ಆದ್ರೂ ಫಸ್ಟ್ ನಾನು ಅದು ಹೇಗಿದೆ ಅಂತ ನೋಡೋಕ್ ತುಂಬಾ ಕ್ಯೂರಿಯಸ್ ಆಗಿರ್ತೀನಿ. ಸಮಾಧಾನನೇ ಆಗಲ್ಲ ವಿಡಿಯೋಸ್ ಮಾಡಕ್ಕೆಲ್ಲ ಹಂಗೆ ಇಟ್ಕೊಂಡು. ಅಂದ್ರೆ ಆಮೇಲೆ ರಿಟರ್ನ್ ಹಾಕಕ್ಕೆಲ್ಲ ಟೈಮಿಂಗ್ಸ್ ಸರಿ ಆಗಲ್ಲ, ಆಮೇಲೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಫಸ್ಟೇನೆ ಓಪನ್ ಮಾಡಿ ನೋಡ್ತೀನಿ. ನನ್ನಂತೂ ಸಮಾಧಾನ ಇಲ್ಲ. ಬನ್ನಿ ಫಸ್ಟ್ ಯಾವ ಪ್ರಾಡಕ್ಟ್ ನ ತರಿಸ್ಕೊಂಡಿದ್ದೆ ಅಂತ ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನಾನು ಸ್ಯಾರಿ ಪ್ಲೀಟ್ಸ್ಗೆಲ್ಲ ಹೋದಾಗ ಕೆಲವೊಂದ್ ಕಡೆ ಹೇರ್ ಕ್ಲಿಪ್ಸ್ ನೆಲ್ಲ ಯೂಸ್ ಮಾಡ್ತಿದ್ದೆ. ತುಂಬಾ ಕಷ್ಟ ಆಗೋದು. ಅಂದ್ರೆ ಕಿಟ್ಕೆ ಸರಳಿಗೆಲ್ಲ ಹಾಕೊಳ್ಳೋದಕ್ಕೆ ತುಂಬಾ ದಿವಸದಿಂದ ಆಫ್ಲೈನ್ ಅಲ್ಲೇ ತಗೊಂಡಿದ್ದೆ. ಬಟ್ ನಂಗೆ ಹೋಗಕ್ ಆಗಿರ್ಲಿಲ್ಲ. ಆನ್ಲೈನ್ ಅಲ್ಲೂ ಚೆನ್ನಾಗಿರುತ್ತಲ್ಲ, ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಕ್ಲಿಪ್ಸ್ ಮತ್ತೆ ಈ ರೀತಿ ನೆಕ್ಸ್ಟ್ ಅಂದ್ರೆ ನಾವು ಐರನಿಂಗ್ ಮಾಡುವಾಗ ಯಾವ್ದೇ ರೀತಿ ಡ್ಯಾಮೇಜ್ ಆಗ್ಬಾರ್ದು ಸೊ ಅನ್ನೋದಕ್ಕೆ ಈ ರೀತಿ ನೆಟ್ ಒಂದಿದೆ. ಸೊ ತೋರಿಸ್ತೀನಿ. ಜಸ್ಟ್ ಹಂಗೆ ಪ್ಯಾಕೇಜ್ ಓಪನ್ ಮಾಡಿದೀನಿ ಅಷ್ಟೇನೆ. ಪ್ರಾಡಕ್ಟ್ಸ್ ಎಲ್ಲಾನು ಜಾಸ್ತಿ ಓಪನ್ ಮಾಡಿಲ್ಲ, ಚೆನ್ನಾಗಿದೆಯೋ ಇಲ್ವಾ ಅಂತ ನೋಡಕ್ಕೆ. ಸೊ ಈ ರೀತಿ ಒಂದು ನೆಟ್ ಕೊಟ್ಟಿದ್ದಾರೆ. ನಂಗಂತೂ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. ಇದ್ರ ಪ್ರೈಸ್ ಆಲ್ಮೋಸ್ಟ್ 150 to 200 ಒಳಗಿದೆ ಅಂತ ಅನ್ಸುತ್ತೆ. ನೀವ್ ಬೇಕಾದ್ರೂ ಚೆಕ್ ಮಾಡಿ. ಇದನ್ನ ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಪ್ರೈಸ್ ತಕ್ಕನಂಗೆ ಕ್ವಾಲಿಟಿನೂ ಇದೆ. ಅಂಡ್ 2 ಏರ್ ಕ್ಲಿಪ್ಸ್ ನೋಡ್ಬೋದು. ನಾನು ಓಪನ್ನೇ ಮಾಡಿಲ್ಲ, ನಿಮ್ಮ ಜೊತೆನೆ ಓಪನ್ ಮಾಡೋಣ ಅಂತ. ಇದನ್ನು ಅಷ್ಟೇನೆ ಆಫ್ಲೈನ್ ತಗೊಳಕ್ಕೆ ಅಂತ ಒಂದ್ 2-3 ಕಡೆ ಕೇಳಿದೆ. ನಮ್ಮ ಹಳೆ ಬಿಡಲ್ಲಿ ಎಲ್ಲೂ ಸಿಗ್ಲಿಲ್ಲ ನನಗೆ. ಯಪ್ಪ, ಸೀಸರ್ ತಂದು ಕೊಡಪ್ಪ. ಆಕ್ಚುಲಿ ಸೀಸರ್ನೇ ಮರ್ತ್ಬಿಡ್ತೀನಿ. ತಂಗಿ ಬಂದಿದ್ದಾಳೆ, ನಮ್ಮ ಆಂಟಿ ಮಗಳು, ಅವಳಿಗೆ ತಂದು ಕೊಡು ಅಂತ ಹೇಳ್ತಾ ಇದೀನಿ. ಕೆಲವೊಂದನ್ನ ಓಪನ್ ಮಾಡಿದೀನಿ. ಈ ರೀತಿ ಕಷ್ಟ ಇರೋದನ್ನ ಓಪನ್ ಮಾಡಕ್ಕಾಗಲ್ಲ. ಸೊ ಈ ರೀತಿ 2 ಕ್ಲಿಪ್ಸ್ ಇದೆ. ಸೊ ತುಂಬಾ ದಿವಸದಿಂದ ಆರ್ಡರ್ ಮಾಡಕ್ ಹೋಗಿ ಆಫ್ಲೈನ್ ಅಲ್ಲೇ ತಗೋಣ ಅಂತ ಅನ್ಕೊಂಡಿದ್ದೆ, ಆಗಿರ್ಲಿಲ್ಲ. ಸೊ ಫೈನಲಿ ಬುಕ್ ಮಾಡ್ಕೊಂಡೆ. ನೆಕ್ಸ್ಟ್ ಅಪ್ಕಮಿಂಗ್ ಬ್ರೈಡ್ಸ್ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬಾರ್ದಲ್ಲ ಅಂತ ಅನ್ಕೊಂಡು ಇದು ಬಂದ್ಬಿಟ್ಟು ಈ ರೀತಿ 2 ಇದೆ. ದೊಡ್ಡದು ಕ್ಲಿಪ್ಸ್ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅರೌಂಡ್ ಇದನ್ನ ಆಫ್ಲೈನ್ ತಗೊಂಡ್ರೆ ತುಂಬಾನೇ ಜಾಸ್ತಿ ಅನ್ಸುತ್ತೆ. ಆನ್ಲೈನ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿನ. ಅಂಡ್ ಸ್ಯಾರಿ ಪ್ರಿಪೇಟ್ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡುವಾಗ ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ಹೊರಗಡೆ ನಾವು ಅಟೆಂಡ್ ಮಾಡ್ತೀವಲ್ಲ ಸ್ಯಾರಿ ಡ್ರೆಸ್ಗೆಲ್ಲ, ಅವಾಗ ಕಸ್ಟಮರ್ಸ್ಗೆ ಪಿನ್ ಹಾಕಿ ಇಟ್ಕೊಳ್ಳಿ ಅಂತ ಕೇಳೋದನ್ನು ತಪ್ಪುತ್ತೆ. ಸೊ ಈ ರೀತಿ 2 ಕ್ಲಿಪ್ಸ್ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿನ. ನೀವು ಬೇಕಾದ್ರೆ ಸರ್ಚ್ ಮಾಡಿ ಬೈ ಮಾಡ್ಬೋದು. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇದನ್ನು ನಾನು ಮೀಶೋದಲ್ಲೇ ತಗೊಂಡಿದ್ದು. ಇದು ಬಾಕ್ಸ್ ಅಂದ್ರೆ ಇದು ಲಾಕ್ ಓಪನ್ ಮಾಡ್ಬಿಟ್ಟಿದ್ದೀನಿ ಯೂಸ್ ಮಾಡೋದಕ್ಕೆ ಅಂತ. ಸೊ ಹಂಗಾಗಿ ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಏನು ಅಂತಂದ್ರೆ, ಈ ರೀತಿ ನೀಟಾಗಿ ಬಬಲ್ ರ್ಯಾಪ್ ಎಲ್ಲ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕ್ಲೆನ್ಸಿಂಗ್ ಮಿಲ್ಕ್. ತುಂಬಾನೇ ಚೆನ್ನಾಗಿದೆ. ನಂಗಂತೂ ಸಖತ್ ಇಷ್ಟ ಆಯ್ತು. ತುಂಬಾ ನೋಡ್ತಾ ಇದ್ರೆ ತುಂಬಾ ಕೆಲವೊಂದು ಬ್ರಾಂಡೆಡ್ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲಾನು ಸಿಗುತ್ತೆ. ಸೊ ನಂಗೆ ನೇಚರ್ಸ್ ತುಂಬಾ ಇಷ್ಟ. ಅಂಡ್ ಇದು ಬಂದ್ಬಿಟ್ಟು ನರಿಶಿಂಗ್ ಕ್ಲೆನ್ಸಿಂಗ್ ಆಲ್ಮಂಡ್ ಮತ್ತೆ ಹನಿದು ಸಖತ್ತಾಗಿದೆ ಸ್ಮೆಲ್. ಸೊ ಲಾಕ್ ಓಪನ್ ಮಾಡಿದ್ದೆ ಅಂತ ಜಸ್ಟ್ ಕವರ್ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಕ್ಲೆನ್ಸಿಂಗ್ ಮಿಲ್ಕ್ ತಗೊಬೇಕು ಅಂತ ಇದ್ರೆ ಇದು ನೇಚರ್ಸ್ ಆಲ್ಮಂಡ್ ಮತ್ತೆ ಹನಿ ಫ್ಲೇವರ್ ತಗೊಳ್ಳಿ. ತುಂಬಾನೇ ಚೆನ್ನಾಗಿದೆ. ಫ್ರಾಗ್ನೆನ್ಸ್ ಆಗಿರ್ಬೋದು, ಅದ್ರ ಕ್ವಾಂಟಿಟಿ ಆಗಿರ್ಬೋದು. ಅಂಡ್ ಪ್ರೈಸ್ ವೈಸ್ ಇದು ರಿಯಲ್ ಪ್ರೈಸ್ ಬಂದ್ಬಿಟ್ಟು 230 rupees.
ನನಗೆ ಒಂದು 20 rupees ಕಮ್ಮಿ ಏನೋ ಸಿಕ್ತು. ತುಂಬಾ ಚೆನ್ನಾಗಿದೆ. ಅಂಡ್ ಇದು ಎಷ್ಟಿದೆ ಅಂತಂದ್ರೆ 400 ml ಇದೆ. ಸಖತ್ ಇಷ್ಟ ಆಯ್ತು. ಸೊ ಬೇಕಾದ್ರೆ ನೀವು ತಗೊಳ್ಳಿ. ನಾನು ಅದನ್ನೇ ಪ್ರಾಕ್ಟೀಸ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫ್ಲಿಪ್ಕಾರ್ಟ್ದು, ಅಂದ್ರೆ ನಮ್ಮ ಪಾಪುಗೆ ಒಂದು ಕ್ಲಾತ್ ತರಿಸಿದ್ದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 480 rupees ಏನೋ. ಈ ರೀತಿ ಒಂದು ಶರ್ಟ್ ಇದೆ, ಮತ್ತೆ ಇದೊಂದು ಪ್ಯಾಂಟ್ಸ್ ಇದೆ. ಸೊ ಸಖತ್ ಚೆನ್ನಾಗಿದೆ. ಲೈಟ್ ಸ್ಕೈ ಬ್ಲೂ. ನೋಡಿದಾಗ ಇಷ್ಟ ಆಗಿತ್ತು ಅಂತ ಲೋಯಿ ಅವರು ನನ್ನ ಹಸ್ಬೆಂಡ್ ಬುಕ್ ಮಾಡಿದ್ರು. ಸೊ ನನ್ಗೆ ಇಷ್ಟ ಆಯ್ತು, ನಾನೇ ತಗೊಂಡೆ. ಸೊ ಇದೆ, ಚೆನ್ನಾಗಿದೆ. ಅವನ್ಗೆ ಇನ್ನೊಂದು 6 months 2-3 months ಹೋದ್ರೆ ಹಾಕ್ಬೋದು. ಇವಾಗ ಹಾಕ್ಬೋದು, ಬಟ್ ಸ್ವಲ್ಪ ಅದು ಇದಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನೀವು ಬೇಕಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿ. ಸಖತ್ತಾಗಿದೆ ಶಾರ್ಟ್ಸ್ ಅಷ್ಟೇ. ಸೊ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಮೀಶೋದಲ್ಲೇ ತಗೊಂಡಿದ್ದು. ಟ್ರೈ ಮಾಡೋಣ ಅಂತ. ಇಲ್ಲ, ಇದು ಮೀಶೋದಲ್ಲಿ ಅಲ್ಲ ಅನ್ಸುತ್ತೆ. ಇದು ಮಿಂತ್ರಾದಲ್ಲಿ ತಗೊಂಡಿದ್ದು. ಮೀಶೋ ಕವರ್ ಹಾಕಿದೀನಿ, ಒಂದ್ಸಲ ಯೂಸ್ ಮಾಡಿದೀನಿ. ಲಾಸ್ಟ್ ಟೈಮ್ ಅಲ್ಲಿ ನಾನು ಮಿಂತ್ರಾದಲ್ಲಿ ತಗೊಂಡಿದ್ದು. ಇದು ಬಂದ್ಬಿಟ್ಟು ಹೇರ್ ವಿಗ್. ಮೀಶೋದಲ್ಲ, ಮೀಶೋ ಕವರ್ ಅಲ್ಲಿ ಇದೆ. ನಾನು ಯಾವಾಗ್ಲೂ ಬ್ರೈಡ್ ಹೋದಾಗ ತಗೊಂಡಿದ್ದು ಅನ್ಸುತ್ತೆ. ಈ ರೀತಿ ವಿಗ್ ಮಿಂತ್ರಾದಲ್ಲಿ ತಗೊಂಡಿದ್ದು. ಇದು ಬಂದ್ಬಿಟ್ಟು 550 rupees ಏನೋ ಬಿದ್ದಿತ್ತು. ಲಾಸ್ಟ್ ಟೈಮ್ ನಾನು ಯೂಸ್ ಮಾಡಕ್ ತಗೊಂಡ್ ಹೋಗಿದ್ನಲ್ಲ, ಅದನ್ನ ಹಂಗೆ ಇಟ್ಕೊಂಡಿದೀನಿ. ಚೆನ್ನಾಗಿದೆ. ಇದು ವಾಶ್ ಕೂಡ ಮಾಡ್ಬೋದು. ಸೊ ಆ ತರದ್ದು ನೋಡ್ ತಗೊಳ್ಳಿ. ಇದು ಬಂದ್ಬಿಟ್ಟು 550 ಇದೆ. ನನ್ಗೆ ಕಷ್ಟ ಎಲ್ಲ ಇರುತ್ತೆ ಅಂತ ಅನ್ಸ್ದಾಗ ಅದನ್ನ ಶಿಫ್ಟ್ ಮಾಡ್ಕೊಂಡು ಕ್ಲಿಪ್ ಮೇಲೆ ಕ್ಲಿಪ್ ಹಾಕಿ 3 clips ಮಾಡ್ಕೊಳ್ತೀನಿ. ಇದು ಮಿಂತ್ರಾದು, ಮೀಶೋದಲ್ಲ. ಲಾಸ್ಟ್ ಟೈಮ್ ಹಾಕಿದ್ದೆ, ಬಟ್ ಇದು ಮಿಕ್ಸ್ ಆಗಿ ಪ್ಯಾಕೇಜಿಂಗ್ ಇದ್ರೊಳಗಿದೆ. ಇದು ತುಂಬಾ ಚೆನ್ನಾಗಿದೆ. ಮಿಂತ್ರಾದಲ್ಲಿ ಪರವಾಗಿಲ್ಲ. ಇವಾಗೆಲ್ಲ ಸ್ವಲ್ಪ ಪ್ರೈಸ್ ಡ್ರಾಪ್ ಇದೆ, ಚೆನ್ನಾಗಿದೆ. ಇದನ್ನೊಂದು ವಿಗ್ ತರ್ಸ್ಕೊಂಡಿದ್ದೆ. ಅದು ಲಾಸ್ಟ್ ಟೈಮ್ ತಗೊಂಡೋದಾಗ ಮೀಶೋದ್ ಜೊತೆ ಕವರ್ ಯಾವುದು. ಓಕೆನಾ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನ ನಾನು ಮಿಂತ್ರಾದಲ್ಲೇ ತಗೊಂಡಿದ್ದು. ಇದ್ರಲ್ಲಿ ಏನಿದೆ ಅಂತಂದ್ರೆ ಇದು ಏನೋ, ನಾನು ಇವಾಗ ವ್ಯಾಕ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಸೊ ಅದಕ್ಕೆ ಅಂತ ತರಿಸ್ಕೊಂಡಿದ್ದು. ಇದು ಬಂದ್ಬಿಟ್ಟು ರೀಕಾದು ವ್ಯಾಕ್ಸ್, ಮಿಲ್ಕ್ ಫ್ಲೇವರ್ ಸೆನ್ಸಿಟಿವ್ ಸ್ಕಿನ್ ಅಂತ ಇದೆ. ಸೊ ಇದು ಅದ್ರ ಜೊತೆಗೆ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ, ವ್ಯಾಕ್ಸ್ ಸ್ಟ್ರಿಪ್ಸ್. ಅಂಡ್ ಒಂದು ಈ ರೀತಿ ಸ್ಟೀಲ್ ಸ್ಪ್ಯಾಚುಲಾ ಇದೆ. ಇದು ತುಂಬಾ ಚೆನ್ನಾಗಿದೆ. ನಾನು ಒನ್ ಟೈಮ್ ಯೂಸ್ ಮಾಡಿ ಅದ್ರಲ್ಲಿ ಮತ್ತೆ ಹಂಗೆ ಈ ರೀತಿ ನೀವೆಲ್ಲ ಓಪನ್ ಮಾಡಿ ಬಿಡ್ಬಾರ್ದು, ಅವಾಗ ಹಾಳಾಗುತ್ತೆ ವ್ಯಾಕ್ಸ್. ಅಂಡ್ ತುಂಬಾ ಮೆಲ್ಟ್ ಆಗೋದ್ರೆ ಅದು ಚೆನ್ನಾಗಿಲ್ಲ. ಹೇರ್ ಟೈಟ್ ಆಗಿ ಕಂಟೈನರ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ರೀಕಾ ವ್ಯಾಕ್ಸ್, ತುಂಬಾ ಚೆನ್ನಾಗಿದೆ. ನಂದು ಸ್ಟಾರ್ಟಿಂಗ್ ಅಲ್ಲಿ ನಮಗೂ ರೆಫರ್ ಮಾಡಿದೆ, ಅಂದ್ರೆ ಹನಿ ಬಿ ವ್ಯಾಕ್ಸ್ ಅದ್ರದ್ದೆಲ್ಲಾನು. ನಾನು ನೋಡೋಣ ರೀಕಾದು ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡ್ಕೊಂಡೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ನಾನು ಮಿಂತ್ರದಲ್ಲಿ ನೀವು ಸರ್ಚ್ ಮಾಡಿ ಸಿಗುತ್ತೆ ಟೋಟಲ್ ಎಲ್ಲದನ್ನು. ಅದ್ರ ಪ್ರೈಸ್ ಅಷ್ಟು ಗೊತ್ತಿಲ್ಲ, ಅದ್ರಲ್ಲಿ ಮೆನ್ಷನ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು. ಇದೇನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಮನೇಲೆ ಯೂಸ್ ಮಾಡೋದಕ್ಕೆ ಅಂತ ಒಂದು ಸ್ಟೀಮರ್ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ನನ್ಗೆ ಎಷ್ಟು, ಇದ್ರಲ್ಲಿ 299 300 rupees ಇದೆ. ಆಲ್ಮೋಸ್ಟ್ 240 ಏನೋ ಸಿಕ್ಕಿದ್ದು. ತೋರಿಸ್ತೀನಿ. ಇದನ್ನ ಓಪನ್ ಮಾಡಿಲ್ಲ ನಾನು, ಹಂಗೆ ಇಟ್ಟಿದ್ದೀನಿ. ಬಟ್ ಓಕೆ, ಏನು ಡ್ಯಾಮೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಪ್ಯಾಕೇಜ್ ಓಪನ್ ಮಾಡಿ ಇಟ್ಕೊಂಡಿರೋದು. ಇದೆ. ನೀವು ಮನೇಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಂತಂದ್ರೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ವಾಟರ್ ಫಿಲ್ ಮಾಡಿ ಸ್ವಿಚ್ ಹಾಕೊಂಡು ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂಡ್ ಇದನ್ನ ನೀವು ಸ್ವಲ್ಪ ನಿಮಗೆ ಕೋಲ್ಡ್ ಎಲ್ಲ ಆದಾಗ್ಲೂ ಸಹ, ಅಂಡ್ ಏನು ಕಾಫ್ ಎಲ್ಲ ಇರುತ್ತಲ್ಲ ಆವಾಗ್ಲೂ ಯೂಸ್ ಮಾಡ್ಬೋದು. ಅಂಡ್ ಫೇಶಿಯಲ್ಗೆ, ಕ್ಲೀನಪ್ಗೆ, ಪ್ರತಿಯೊಂದಕ್ಕೂ ಸಹ ನೀವು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ. ಓಕೆ ಅಂತ ಅನ್ನಿಸ್ತು ಪ್ರೈಸ್ ವೈಸ್. ಮತ್ತೆ ಇದು ಚೆನ್ನಾಗಿದೆ. ಸೊ ಬೇಕಾದ್ರೆ ಯಾರಾದ್ರೂ ಹೋಗಿ ಟ್ರೈ ಮಾಡಿ. ನನಗಂತೂ ಇಷ್ಟ ಆಯ್ತು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾನು ಮಿಂತ್ರಾದಲ್ಲಿ ತಗೊಂಡಿದ್ದು. ಇವಾಗ ವ್ಯಾಕ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕು ಅಂತ ಒಂದು ಸಾಕು ಸದ್ಯಕ್ಕೆ ಅಂತ ವ್ಯಾಕ್ಸ್ ಹೀಟರ್ ನಮ್ಮ ಮ್ಯಾಮ್ನ ಕೇಳಿ ಚೆನ್ನಾಗಿರುತ್ತೆ ಅಂದ್ರು ಅಂತ ಓಜೋ ಮ್ಯಾಕ್ಸ್ ತಗೊಂಡಿದ್ದೀನಿ. ಆಯಿಲ್ ಅಂಡ್ ವ್ಯಾಕ್ಸ್ ಹೀಟರ್, ಆಟೋಮೆಟಿಕ್ ಹೈ ಹೀಟ್ ಕಟ್ ಆಫ್ ಇದೆ. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 630 ಏನೋ ಇದೆ ಅನ್ಸುತ್ತೆ, 660 ಇದೆ. ನನ್ಗೆ ಒಂದು 590 rupees ಏನೋ ಸಿಕ್ತು. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡಿದ್ದೀನಿ ಒಂದ್ಸತಿ, ಮತ್ತೆ ಅದನ್ನ ನೀಟಾಗಿ ಪ್ಯಾಕೇಜಿಂಗ್ ಮಾಡ್ತಿದ್ದೆ. ಸೊ ಸಖತ್ ಚೆನ್ನಾಗಿದೆ. ಆನ್ ಆಫ್ ಬಟನ್ ಇದೆ, ಈ ರೀತಿ ಕ್ಯಾಪ್ ಕೊಟ್ಟಿದ್ದಾರೆ.
ಸೊ ಚೆನ್ನಾಗಿದೆ, ಒಂದ್ ಬೇಗ ಕ್ವಿಕ್ ಆಗಿ ಹೀಟ್ ಆಗುತ್ತೆ. ಯಾರಾದ್ರೂ ಬೇಕು ಅಂದ್ರೆ ನಾನು ಓಕೆ ನೋಡೋಣ ಅಂತ ತಗೊಂಡಿದ್ದೆ. ಇದಕ್ಕೆಲ್ಲ ನೀವು ಎಲ್ಲಾ ರೀತಿ ವ್ಯಾಕ್ಸ್ ನ ಹಾಕೊಂಡು ಯೂಸ್ ಮಾಡ್ಬೋದು. ಬಟ್ ಅದು ಏನು ಈಗ ವ್ಯಾಕ್ಸ್ ಇರುತ್ತಲ್ಲ, ಇದನ್ನ ಹಿಂಗ್ ಹೋಲ್ಡ್ ಮಾಡಿ ಹೀಟ್ ಮಾಡ್ಕೊಳಕಲ್ಲ, ಬಿಕಾಸ್ ಇದು ಚಿಕ್ಕದಿದೆ. ಅದ್ರಲ್ಲೇ ಓಜೋಮ್ಯಾಕ್ಸ್ ಎಲ್ಲ ಟಚ್ ಮಾಡಿ ನೀವು ದೊಡ್ಡದೆಲ್ಲ ಇದೆ, ಅದ್ರ ಪ್ರೈಸ್ ಜಾಸ್ತಿ ಇರುತ್ತೆ. ನಾನು ಸದ್ಯಕ್ಕೆ ಮನೇಲಿ ಪ್ರಾಕ್ಟೀಸ್ಗೆ ಓಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ತುಂಬಾ ಚೆನ್ನಾಗಿ ಬೇಗ ಕ್ವಿಕ್ ಆಗಿ ಹೀಟ್ ಆಗತ್ತೆ. ವ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದೊಂದು. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಇದನ್ನ ಇವತ್ ಇವ್ರು ಬ್ಯಾಂಗ್ಳೂರಿಂದ ತಗೊಂಡ್ಬಂದ್ರು. ಅಂದ್ರೆ ಬೆಡ್ಗೆ ಹಾಕುವಂಥದ್ದು ವಾಟರ್ ಪ್ರೂಫ್ ಇದು ಅಲ್ಟ್ರಾ ಸಾಫ್ಟ್ ಹೆವಿ ಫಿಟೆಡ್ ಮ್ಯಾಟ್ರೆಸ್ ಶೀಟ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 1300 ಇದೆ. ಮೇ ಬಿ ಇದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು ಅನ್ಸುತ್ತೆ. 700 ಸಮಥಿಂಗ್ ಏನೋ. ಚೆನ್ನಾಗಿದೆ. ನಾನು ಇವತ್ತು ಬೆಡ್ಗೆ ಹಾಕಿ ಟ್ರೈ ಮಾಡ್ಬೇಕು. ನಮ್ಮ ಮೋಕ್ಷಿತ್ಗೋಸ್ಕರ ತರ್ಸಿದ್ರು. ತುಂಬಾ ಹಾಳ್ ಮಾಡ್ತಾನೆ ಇರುವಂತ ಬೆಡ್ನೆಲ್ಲ. ಸೊ ಹಂಗಾಗಿ ಇದನ್ನ ತರ್ಸಿದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇನೆ. ಹಾಕಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವಾಗ್ಲಾದ್ರೂ ತೋರಿಸ್ತೀನಿ. ಆಲ್ಮೋಸ್ಟ್ ಇಷ್ಟು ಪ್ಯಾಕೇಜ್ ಗಳದ್ದು ಸದ್ಯಕ್ಕೆ ಬಂದಿರುವಂತದ್ದು ಪ್ರಾಡಕ್ಟ್ಸ್ ಗಳದ್ದು. ಅಂಡ್ ಇನ್ನು ಕೆಲವೊಂದು ಆರ್ಡರ್ ಮಾಡ್ಕೊಂಡಿದೀನಿ, ಬಂದಿಲ್ಲ. ಅದ್ ಬಂದ್ಮೇಲೆ ಅದ್ರ ಬಗ್ಗೆನೋ ಡೀಟೇಲ್ಸ್ ಕೊಡ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತವಾಗ್ಲೂ ನಾನು ಡೀಟೇಲ್ಸ್ ಕೊಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ನನ್ನ ಒಂದು ಬ್ಯೂಟಿಷಿಯನ್ ಕೋರ್ಸ್ ಮುಗಿದ್ಮೇಲೆ ಏನಾದ್ರು ಟಿಪ್ಸ್ ಕೊಡುವಂಥದ್ದು, ಕೆಲವೊಂದು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋಣ ಅಂತ ಅನ್ಕೊಳ್ತೀನಿ. ಪ್ರತಿ ಸಲನೂ ಏನಾದ್ರೂ ಒಂದು ಬಿಸಿ ಸ್ಕೆಡ್ಯೂಲ್ ಇದ್ದೇ ಇರುತ್ತೆ. ನೋಡೋಣ. ಟ್ರಾವೆಲಿಂಗ್ ಹಿಂಸೆ ಇಲ್ಲ ಅಂದಿದ್ರೆ ಆಲ್ಮೋಸ್ಟ್ ಅಟ್ಲೀಸ್ಟ್ 2-3 ಅಥವಾ ವೀಕ್ಲಿ ಒಂದ್ಸಾರಿ ಒಂದ್ ವಿಡಿಯೋ ಮಾಡ್ತಿದ್ದೆ. ಬಟ್ ಇವಾಗ ಟ್ರಾವೆಲಿಂಗ್ ನಂಗೆ 1.5 hour ಆಗುತ್ತೆ 2 sides ಇಂದ. ಸೊ ಹಂಗಾಗಿ ಪಾಪನೆಲ್ಲ ನಮ್ಮ ಅಮ್ಮರ ಮನೇಲಿ ಬಿಟ್ಟು ಹೋಗ್ತೀನಿ. ಅವನು ಮಾಡ್ತಿರ್ತಾನೆ ಅಂತ ಬೇಗ ಬರ್ತೀನಿ. ಈವ್ನಿಂಗ್ ಜಾಸ್ತಿ ಹೊತ್ತಾದ್ರೆ ನಮ್ ಊರ್ಗುನು ಟ್ರಾವೆಲಿಂಗ್ ಅಷ್ಟು ವೆಹಿಕಲ್ಸ್ ಎಲ್ಲ ಇದ್ದಿರಲ್ಲ. ಲೋಯೋರ್ ಇದ್ರೆ ಡ್ರಾಪ್ ಅಂಡ್ ಪಿಕಪ್ ಮಾಡ್ತಾರೆ. ಬಟ್ ಅವ್ರಿಲ್ಲ ಅಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ. ಹಂಗಾಗಿ ಅಂತ ತಿಳಿಸ್ತಾ ಓಕೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ. ಬಾಯ್.